ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಅರ್ಜುನ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾನೆ, ಹೇ ಪುರುಷೋತ್ತಮ, ನಿನ್ನ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸಿನಿಂದ ಕೂಡಿರ್ತಕ್ಕಂತಹ ನಿನ್ನ ಈಶ್ವರೀಯ ರೂಪವನ್ನು ನಾನು ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನ್ನಿಂದ ಈ ನಿನ್ನ ರೂಪ ನೋಡಲಿಕ್ಕೆ ಸಾಧ್ಯ ಅನ್ನೋದಾದರೆ ನೀ ನನಗೆ ನಿನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ, ಈಗ ನನ್ನ ಶರೀರದಲ್ಲಿ ಏನು ಒಂದೇ ಕಡೆಯಲ್ಲಿ ಚರಾಚರ ಸಹಿತ ಸಕಲ ಜಗತ್ತನ್ನು ಜೊತೆಗೆ ಇನ್ನೇನೇ ನೀನು ನೋಡಬೇಕು ಅಂತ ಇಷ್ಟಪಟ್ಟಿದ್ಯೋ ಎಲ್ಲನೂ ನೋಡು. ಆದರೆ ನನ್ನನ್ನು ಈ ನಿನ್ನ ನೈಸರ್ಗಿಕ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿನಗೆ ಅಲೌಕಿಕವಾಗಿರ್ತಕ್ಕಂಥ ದೃಷ್ಟಿಯನ್ನು ಕೊಡ್ತೀನಿ, ಅವುಗಳಿಂದ ನೀನು ನನ್ನ ವಿಶ್ವರೂಪ ದರ್ಶನವನ್ನು ಮಾಡು ಅಂತ ಹೇಳಿ ಅರ್ಜುನನಿಗೆ ಅಲೌಕಿಕವಾದ ದೃಷ್ಟಿಯನ್ನು ಕೊಡ್ತಾನೆ. ಕೊಟ್ಟು ತನ್ನ ದಿವ್ಯ ಸ್ವರೂಪವನ್ನು ತೋರಿಸ್ತಾನೆ. ಅದನ್ನು ನೋಡಿ ಆಶ್ಚರ್ಯ, ಸಂತೋಷದಿಂದ ರೋಮಾಂಚನಗೊಳ್ತಾನೆ ಅರ್ಜುನ. ಆ ಭಗವಂತನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ಹೇಳ್ತಾನೆ. ಇದು ಭಗವದ್ಗೀತೆಯ 11ನೇ ಅಧ್ಯಾಯದ 18ನೇ ಶ್ಲೋಕ. ಹೇಳ್ಕೊಡ್ತೀನಿ, ಹೇಳ್ತೀರಲ್ವ ಮಕ್ಕಳ? ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ, ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ, ಸನಾತನಸ್ತ್ವಂ ಪುರುಷೋ ಮತೋ ಮೇ, ಸನಾತನಸ್ತ್ವಂ ಪುರುಷೋ ಮತೋ ಮೇ, ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ, ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ, ಸನಾತನಸ್ತ್ವಂ ಪುರುಷೋ ಮತೋ ಮೇ, ಸನಾತನಸ್ತ್ವಂ ಪುರುಷೋ ಮತೋ ಮೇ, ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ, ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ, ಸನಾತನಸ್ತ್ವಂ ಪುರುಷೋ ಮತೋ ಮೇ. ಸನಾತನಸ್ತ್ವಂ ಪುರುಷೋ ಮತೋ ಮೇ. ಏನು ಹೇಳ್ತಾನೆ ಅರ್ಜುನ ಅಂತಂದರೆ, ತಿಳಿದುಕೊಳ್ಳೇಬೇಕಾದಕ್ಕಂತಹ ಪರಬ್ರಹ್ಮನು ನೀನೇ, ಈ ಜಗತ್ತಿಗೆ ಪರಮ ಆಶ್ರಯವೂ ನೀನೇ, ಅನಾದಿ ಧರ್ಮ ಸಂರಕ್ಷಕನೂ ನೀನೇ, ಅವಿನಾಶಿ ಸನಾತನ ಪುರುಷನೂ ನೀನೇ ಅಂತ ಹೇಳ್ತಾನೆ. ಅಂದರೆ ಪರಮಾತ್ಮನು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ನಾಶವಿಲ್ಲದ ಪರಬ್ರಹ್ಮನು. ಪರಬ್ರಹ್ಮನನ್ನು ನಾವು ತಿಳಿದುಕೊಳ್ಳಲೇಬೇಕು, ಮತ್ತು ನೋಡಲೇಬೇಕು, ನಾವು ಕಂಡುಕೊಳ್ಳೇಬೇಕು ಅನ್ನೋ ಅದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಆ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ಅರ್ಜುನ ಹೇಳ್ತಾನೆ, ಅಂತಹ ಅವಿನಾಶಿ ಪರಬ್ರಹ್ಮನನ್ನು ನಾನು ಈಗ ಪ್ರತ್ಯಕ್ಷವಾಗಿ ನೋಡ್ತಿದ್ದೇನೆ. ಶ್ರೀಕೃಷ್ಣನ ಶರೀರದಲ್ಲಿ ಸಮಸ್ತ ಲೋಕಗಳು ಪ್ರತ್ಯೇಕವಾಗಿ ಆಶ್ರಯ ಮಾಡಿಕೊಂಡಿವೆ. ಆದ್ದರಿಂದ ಕೃಷ್ಣನೇ ವಿಶ್ವಕ್ಕೆ ಶ್ರೇಷ್ಠನಾಗಿರ್ತಕ್ಕಂತಹ ಆಶ್ರಯಧಾಮನಾಗಿದ್ದಾನೆ. ಅವನು ಅವ್ಯಯ ಭಗವಂತ, ಎಲ್ಲ ಪ್ರಾಣಿಗಳಲ್ಲಿಯೂ ಇದ್ದಾನೆ. ಹಾಗಂತ ಮಾತ್ರಕ್ಕೆ ಪ್ರಾಣಿಗಳು ಸತ್ತರೆ ಅವನಿಗೆ ಸಾವಿಲ್ಲ, ಎಲ್ಲ ಅವನಲ್ಲಿ ಇರುತ್ತೆ. ಅವಿಕಾರಿಯಾಗಿರ್ತಕ್ಕಂಥವನಿಗೆ ವಿಕಾರವೇ ಇಲ್ಲ. ಅವನಿಗೆ ಸನಾತನ ಧರ್ಮವನ್ನು ರಕ್ಷಿಸ್ತಕ್ಕಂಥವನೇ ಅವನು, ಆ ಭಗವಂತ. ಹಾಗಾಗಿ ಶ್ರೀಕೃಷ್ಣನೇ ಸನಾತನ ಪುರುಷ ಅಂತಕ್ಕಂಥದ್ದು ಅರ್ಜುನನ ಅಭಿಮತವಾಗಿದೆ. ಹಾಗಾಗಿ ಭಗವಂತನನ್ನು ನಾವು ಸದಾ ಪಡೆಯಲಿಕ್ಕೆ ಹೇಗೆ ನಾವು ನಮ್ಮನ್ನು ಪ್ರತಿನಿತ್ಯ ನಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು, ಅವನು ನೋಡೋದೇ ಅಂತಿಮ ಗುರಿಯಾಗಿರುತ್ತೆ, ಅವನು ಸೇರದೇ ಅಂತಿಮ ಗುರಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಎಲ್ಲ ಒಟ್ಟಿಗೆ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ತಾ ಇದ್ರೆ ನೀವು, ನಿಮ್ಗೇನೇನು ತೊಂದರೆಗಳು, ಯಾವ ತೊಂದರೆನೂ ಬರೋದಿಲ್ಲ, ಎಲ್ಲ ತೊಂದರೆಗಳು ನಾಶ ಆಗುತ್ತೆ. ತುಂಬ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶ್ಲೋಕ ಇದು. ಎಲ್ಲ ಒಟ್ಟಿಗೆ ಹೇಳುವ ಮಕ್ಕಳ.
त्वमक्षरं परमं वेदितव्यं त्वमस्य विश्वस्य परं निधानं त्वमव्ययः शाश्वतधर्मगोप्ता सनातनस्त्वं पुरुषो मतो मे. शुभमस्तु.